ಧಾರವಾಡ ಗ್ರಾಮೀಣ 71ನೇ ಕ್ಷೇತ್ರದ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಬೆಳೆ ಹಾನಿ ಮತ್ತು ರೈತ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಎಂದು ಹೊಲಗಳಿಗೆ ಹೋಗಿ ಭೇಟಿ ನೀಡುವ ಮೂಲಕ ಬೆಳೆ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಗಾರು ಪೂರ್ವ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ರೈತ ಸಾಲ ಶೂಲ ಮಾಡಿ ಒಳ್ಳೆಯ ಬೆಳೆ ನಿರೀಕ್ಷೆಯಲ್ಲಿದ್ದರು. ಕೆಲವು ದಿನಗಳಿಂದ ಸುರಿದ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಒಂದು ಬಿತ್ತಿದೀವಿ ಸರ್, ಒಂದು 20 ಎಕರೆ ಹೊಲ, ಮತ್ತೆ ಒಳ್ಳೆ 3 ಬಿತ್ತೇವ್ರಿ. ಮತ್ತೆ 3 ಬಿತ್ತೇವ್ರಿ. 3 ಮೈ 4 ಮೈ ಸ್ಪ್ರೇ ಮಾಡೇವ್ರಿ. ಮಾಡಿರೋ ಮಳೆ ಹತ್ತಿದ್ದಕ್ಕೆ ಎಲ್ಲ ಕಾಯಿ ಉಳಕಾಯಿ ಹೆತ್ಗಳಾಗ್ಬಿಟ್ಟವ್ರಿ. ಚೊಕ್ಕ ಎಲ್ಲ ಬಾದ್ ಆಗಿಬಿಟ್ಟಾವ್ರಿ. ಟೈಪ್ ಆಗ್ಯಾವ್ರಿ, ಹೆತ್ಗಳಾಗ್ಬಿಟ್ಟಾವ್ರಿ. ಅದನ್ನ ಮಾಡಿದ ಖರ್ಚು ಕೊಂಡೋದಲ್ರಿ. ಮತ್ತು ಗಾಡೀಲಿ ನಾವು ಆಳು ಹಚ್ಚಾರಿಸ್ಲಿ, ಗಾಡೀಲಿ ಹಚ್ಚಾರಿಸಿದ್ರು ಕೈಲಿಂದ ದುಡ್ಡು ಕೊಡುವಂಥ ಪರಿಸ್ಥಿತಿ ಐತ್ರಿ. ಎಲ್ಲ ಹಾನಿ ಆಗಿಬಿಟ್ಟಾವ್ರಿ. ಉಳ್ಳಾಗಡ್ಡಿ ಆತ್ರಿ, ಹೆಸರು ಅದೆಲ್ಲ ಮೆಳಿಕೆ ಆಗ್ಯಾವ್ರಿ. ಏನಾಗಿಲ್ರಿ. 4 ಮೈ ಸ್ಪ್ರೇ ಮಾಡೇವ್ರಿ, ಚಲೋ ಎಣ್ಣೆ ಅದೆಲ್ಲ ಮಾಡಿದ್ರು. ಮಳೆ ಭಾಳ ಆತಲ್ರಿ. ಮಳಿಗೆಲ್ಲ ಕಾಳು ಉಬ್ಬಿ ಹತ್ತಿಕಾಳು ಆಗಿಬಿಟ್ಟು ಏನಿಲ್ರಿ. ಅದ ಪರಿಹಾರ ಹಾಕ್ರಿ ಅಂತೇಳಿ ಹೇಳ್ಕೊಳ್ರಿ ಗೌರ್ಮೆಂಟ್. ನಾಗಪ್ಪ ಐತೇನೆ. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬೆಳೆ ಹಾನಿ ಸಮೀಕ್ಷೆ ಮಾಡಿದರು. ಇವತ್ತು ನಮ್ಮ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಮೊದಲೇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಮೊದಲು ಬಿತ್ತನೆ ಮಾಡಿದಂತ ಪೀಕು ಸಂಪೂರ್ಣ ನಾಶ ಆಗಿ ಹೋಯ್ತು. ರೈತ ಮತ್ತೆ ಸಾಲ ಸೋಲ ಮಾಡಿ 2 ಬಾರಿಗೆ ಬಿತ್ತು ಒಂದು ಒಳ್ಳೆ ಬೆಳೆಯನ್ನ ತೆಗೆದಿದ್ರು. ಒಳ್ಳೆ ಬೆಳೆ ಅಂದ್ರೆ ಯಾವ ರೀತಿ ಇತ್ತಂದ್ರೆ ಎಲ್ಲಾ ರೈತರ ಬಾಯಿ ನಾವು ಕೇಳ್ತಿದ್ದೇವೆ. ಯಾಕೆ ನಾನು ಒಬ್ಬ ರೈತ, ಅಡ್ಲು ಕುಲ್ಕಣ ರೈತರು, ಸಿಮಕ್ಕರು ಹೊಲ ಅದಾವ, ನಾವು ಕೇಳ್ತಿದ್ದೀವಿ. ನಾವು ನೋಡಿ ನಾವು ಸೋಯಾಬೀನ್ ಬಿತ್ತೇವೆ, ಹೆಸರು ಬಿತ್ತೇವೆ. ಬೆಳೆ ನೋಡಿದ್ರೆ ಈ ಸರಿ ಬಂಪರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ನಾವಿದ್ದೀವಿ. ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ, ನಮ್ಮ ನಡಮಠ ಹೆಸರು ಅದಾವ್ರಿ, ಯಜಿಮಠ ಸೋಯಾಬೀನ್ ಅದಾವ್ರ ಅಂತ ಖುಷಿಯಿಂದ ಹೇಳ್ತಿದ್ರು. ಇವತ್ತು ಆ ಖುಷಿಗೆ 4 ದಿನದ 5 ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತು ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೆ. ಈ ಕ್ಷೇತ್ರದಾಗ ಯಾರೂ ವಾರಸ ಇಲ್ಲ. ವಿರೋಧ ಪಕ್ಷದವ್ರಾಗ ನಾವು ಕುಂತ್ರೆ ಸರಿಯಲ್ಲ. ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾಲಾಗೋಣ, ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ, ಅವ್ರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋ ಒಂದು ನಿಟ್ಟಿನಿಂದ ಇವತ್ತು ಬಂದ ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹೆಬ್ಬಳ್ಳಿ, ಅಮೀನಬಾವಿ, ಹುಬ್ಬಳ್ಳಿ ಏನಿದೆಯಲ್ಲ ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಭಾಳ ಬಿತ್ತೇವೆ. ನಮಗಿದು ಕಮರ್ಷಿಯಲ್ ಕ್ರಾಪ್, ಮುಂಗಾರಿನ ಕಮರ್ಷಿಯಲ್ ಕ್ರಾಪು. ಇದು 75 ದಿನಕ್ಕೆ ಬರುವಂಥ ಪೀಕ್. ವರ್ಷ ಇಲ್ಲೇ 8 ರಿಂದ 10 ಚೀಲ ಹೆಸರನ್ನು ಸಹಿತ ಕೊಟ್ಟಿದಂಥ ರೈತರಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ಇವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರೋದನ್ನು. ಯಾಕಂದ್ರೆ ಬಂದಂಥದ್ದು ತುತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬಂದಿಲ್ಲ. ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿಗೆ ಹಾಳಾಗಿ ಎಲ್ಲ ನಾವು ಹತ್ತಿಗಾಳ ಅಂತೇವೆ, ಹತ್ತಿಗಾಳ ಥರ ಆಗಿಬಿಟ್ಟಿದ್ದಾವೆ. ಹೆಸರನ್ನು ಸಹಿತ ಗುರುತಿರೋವಲ್ದು. ನೀವು ಸಹಿತ ಅವನು ವಿಜಯೋತ್ಸವ ಅವು ಫೋಟೋಸನ್ನು ತೊಗೊಂಡಿದ್ದೀರಿ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಬೇಕು. ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ಮದಿದೆ. ಮತ್ತು 1 ವಾರ ಸಮಯವನ್ನು ನಾವು ನೋಡ್ತೇವೆ. ಬರೀ ಇದು ಸೋಯಾಬೀನು, ಹೆಸರು, ಉದ್ದು, ಸೋಯಾಬೀನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಹರಿಗಿ ಬಿಟ್ಟಿದ್ದಾರೆ. ಈಗಾಗಲೇ ರೂಟಾವೇಟ್ರ್ ಹಾಕಿದ್ದಾರೆ. ಇಂಥ ಒಂದು ನುಕ್ಸಾನಾದಾಗ ರೈತನ ಬಾಳೆ ಬಹಳ ಕಷ್ಟ ಆಕೈತಿ. ಸರ್ಕಾರ ನಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತಾಗಿ ಕುಂದಿರುವುದಲ್ಲ. ನಮ್ಮದು ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಮಾಡಿ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ. ರೈತನ ಕಷ್ಟ ರೈತರಿಗೇನೆ ಗುರುತು. ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದರೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನು ನಾವು
ಇಟ್ಕೋತೇವೆ. ಅಷ್ಟೇ ಅಲ್ಲ, ಈ ಹೋರಾಟ ಇವತ್ತು ಹೇಳ್ತಾರೆ ಅವರು NDRF SDRF ಅಂತ ಎಷ್ಟು ಕೊಡ್ತಾರೆ ರೀ? 8,500 ರೂಪಾಯಿ ಕೊಡ್ತಾರೆ. 2 ಹೆಕ್ಟರ್ದು ಮ್ಯಾಕ್ಸಿಮಮ್ ಕೊಡ್ತಾರೆ. ಹಿಂದಕ್ಕೂ ಸಹಿತ ಈ ಥರದ ಒಂದು ಪರಿಸ್ಥಿತಿ ಆದಾಗ ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ, ಬೊಮ್ಮೆಯವ್ರ ಸರ್ಕಾರ ಇದಕ್ಕಿಂತ ಜಾಸ್ತಿ ಮಳೆಯಾಗಿತ್ತು. ಆವಾಗ ರೈತರಿಗೆ ಒಂದು ತೃಪ್ತಿದಾಯಕ ಒಂದು ಪರಿಹಾರವನ್ನು ಕೊಟ್ಟಿದ್ದರು. ಕ್ರಾಂತಿ ಸಮಾಚಾರ, ಧಾರವಾಡ.